ಜೂಜು ಎಂದರೆ ಕಂದನಿಗೆ ಸವಿ ಹಾಲು, ಜೋಗುಳದ ಪ್ರೀತಿಯಲ್ಲಿ ಎಲ್ಲರಿಗೂ ಸಮಪಾಲು. ಬೇಡದೇ ಇರೋ ವಿಷಯಕ್ಕೆಲ್ಲ ತುಂಬಾ ಇಮೋಷನಲ್ ಆಗ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಮಗುಗಾಗಿ ಅದೆಷ್ಟು ರಂಪ ಮಾಡಿದ್ರು ಯಶೋಧ. ಯಾಕಿಗೆ ವಾಸು, ಹೇಗೂ ಯಶೋಧ ನಮ್ಮಿಬ್ರಿಗೂ ಕಾಡ್ತಾ ಇದ್ದಾರಲ್ಲ, ನಾನು ಅವ್ರಿಗೆ ಫೋನ್ ಮಾಡ್ಲಾ? ಬೇಡ ಬೇಡ, ಅವ್ರ ಸವಾಸನೆ ಬೇಡ. ಆಗಿರೋದೇ ಸಾಕು. ಮೆಸೇಜ್ ಮಾಡಿದಾಳೆ 5 ನಿಮಿಷದಲ್ಲಿ ಬರ್ತೀನಿ ಅಂತ. ಬೇಕಾದ್ರೆ ನೀವೇ ನೋಡಿ ಗಿರಿಜಕ್ಕ. 5:45 ಮಾಡಿದಾಳೆ. ಆಗ್ಲೇ ನೀನ್ ಫೋನ್ ಮಾಡಿದ್ಯಾ ರಘು? ಇಲ್ಲ, ಹೇಗೂ ಬರ್ತಾಳಲ್ಲ ಅಂತ ಸುಮ್ಮನೆ ಇದ್ದೆ. ಅರ್ಧ ಗಂಟೆ ಆದ್ರೂ ಬರ್ಲಿಲ್ಲ. ಆಗ ಫೋನ್ ಮಾಡಿದೆ, ನಾಟ್ ರೀಚೇಬಲ್ ಬಂತು. ರಘು, ಪೊಲೀಸರಿಗೆ ತಿಳಿಸೋಣವಾ? ಪೊಲೀಸ್ನವ್ರಿಗೆ ತಿಳಿಸೋದೇ ಒಳ್ಳೇದು ಅನ್ಸುತ್ತೆ. ನೀವೇನಾದ್ರು ನೋಡಿದ್ರೇನ್ರಿ? ಸರ್ ನೋಡಿದೆ ಸರ್, ದಾರಿಲಿ ಹೋಗ್ತಾ ಇದ್ದೆ, ಯಾರೋ ಲೇಡೀಸ್ ಕೂದಂಗಿತ್ತು, ಬಂದು ನೋಡೋಷ್ಟೇ ಕಾರಲ್ಲಿ ಹೊಡಿತಾ ಇತ್ತು ಸರ್. ಕಾರಲ್ಲಿ ಯಾರು ಇದ್ರಾ? ಇಲ್ಲ, ನೋಡಿಲ್ಲ ಸರ್. ಅದು ಸರಿ, ಅಕ್ಕಪಕ್ಕ ಯಾರು ಓಡಾಡೋದು ನೋಡಿದ್ರಾ? ಇಲ್ಲ, ನೋಡಲಿಲ್ಲ ಸರ್, ನೋಡಲಿಲ್ಲ. ಅಣ್ಣ, ಯಶೋಧ ನಾಪತ್ತೆ ಆಗಿದ್ದಾರಂತೆ. ಯಶೋಧ ನಾಪತ್ತೆನ? ಮಧ್ಯಾಹ್ನ ಹೊರಗಡೆ ಹೋಗಿ ಬರ್ತೀನಿ ಅಂತ ಮನೆಯಿಂದ ಹೋದ್ರಂತೆ. ಇನ್ನೊಂದು 5 ನಿಮಿಷದಲ್ಲಿ ಬರ್ತೀನಿ ಅಂತ ಸಂಜೆ ರಘು ಮೆಸೇಜು ಮಾಡಿದ್ರಂತೆ. ಇನ್ನೂ ಬಂದಿಲ್ವಂತೆ. ಮಗು ಸಮೇತ ನಾಪತ್ತೆ ಅಂತೆ. ಮಗು ಕೊಡೋದಿನ ಜ್ಯೋತಿಷಿನ ಕೇಳಿದ್ವಿ. 9 ತಿಂಗಳು ನಾವು ಮಗುನ ಸಾಕಿದೀವಿ, ಈಗ ಕೊಡೋದ್ರಿಂದ ಏನಾದರೂ ದೋಷ ಇದೆ ಅಂತ. ಈ ಮಗು ಯಾವ ತಾಯಿ ಜೊತೆ ಇರುತ್ತೋ ಆ ತಾಯಿ ಜೀವಕ್ಕೆ ಆಪತ್ತಿದೆ ಅಂತಂದ್ರು. ಅದು ಅಲ್ಲದೆ ಸಮಸ್ಯೆಗಳ ಜೊತೆಗೆ ಹುಟ್ಟಿದ ಮಗು ಅಂತ. ಈಗ ನೋಡಿ, ಗ್ರಹಚಾರ ಯಶೋಧ ನಡ್ಕೊಂಡ್ಬಿಡ್ತು. ನೀನು ಬದುಕೊಂಡಿದ್ದೆ. ಮಗು ಎಲ್ಲಿ ಸಿಕ್ತು? ಸುಟ್ಟೋದ್ ಕಾರ್ ಹತ್ರ ಹೊತ್ತು ಸುಸ್ತಾಗಿ ಮಲಗಿತ್ತು ಮಗು. ಆ ಕಾರ್ನಲ್ಲಿ ಯಶೋಧ ಇದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿದೆ ಮಗು. ರಘು, ರಘು, ದೇವಕಿಯವ್ರ ಬಗ್ಗೆ ಕೃತಜ್ಞತೆ ಅಂತ ಇದ್ರಿ. ಕೃತಜ್ಞತೆ ಹೆಚ್ಚಾಗಿ, ಅದು ಕಾಳಜಿಯಾಗಿ, ನಂತರ ಅದು ಪ್ರೀತಿಯಾಗಿ ಬದಲಾದ ಘಟನೆಗಳೇ ಜಾಸ್ತಿ ಎಲ್ಲ ನೈತಿಕ ಸಂಬಂಧಗಳಲ್ಲಿ. ಸರ್, ದೇವಕಿ ನಮ್ಮ ಕುಟುಂಬದ ಹಿತೈಷಿ ಮಾತ್ರ, ಅದು ಯಶೋಗೂ ಗೊತ್ತಿತ್ತು. ಆದ್ರೂ ಕೆಲವು ಸಲ ತಮಾಷೆ ಮಾಡ್ತಿದ್ಲು, ನಾನು ತಮಾಷೆಯಾಗಿ ತಗೊಂಡಿದ್ದೆ. ಗಂಡಸರು ತಮಾಷೆಯಾಗಿ ತಗೊಂತಾರೆ, ಕಾರಣ ಲಾಭ ಪಡೆಯೋದವರೇ ತಾನೇ. ಖಂಡಿತ ನನ್ನ ದೇವಕಿ ಮಧ್ಯೆ ಅಂತ ಯಾವ ಸಂಬಂಧನೂ ಇರಲಿಲ್ಲ. ನಾವಿಬ್ರು ಒಳ್ಳೆ ಫ್ರೆಂಡ್ಸ್ ಅಷ್ಟೇ ಸರ್. ಇಟ್ಸ್ ಓಕೆ. ನಾಳೆ ದೇವಿಕೆ ವಿಚಾರ ಬಂದ್ರೆ ನೀವೇ ಉತ್ತರ ಕೊಡಬೇಕಾಗತ್ತೆ. ಶಾರದಮ್ಮ, ಸರ್, ಮಗು ನಮ್ಮ ಕಷ್ಟದಲ್ಲೇನೆ ಇರುತ್ತೆ ರಘು. ಮಗು ಏನ್ ಮಾಡಿದ ನರೇಶ? ಮಗು ಇಲ್ಲೇ ಇರ್ಲಿ. ನಿಮಗೆ ಗೊತ್ತಾಗಲ್ಲ ಅಮ್ಮ, ತಾಯಿ ಸಾವಾಗಿರೋ ಚಾನ್ಸಸ್ ಜಾಸ್ತಿ ಇದೆ.